ಆಕ್ಟೋಪಸ್ಗೆ ನಮ್ಮ ಥರ ಒಂದು ಹಾರ್ಟ್ ಇರಲ್ಲ, ಬದಲಾಗಿ 3 ಹಾರ್ಟ್ಸ್ ಇರುತ್ತೆ. ಮೊದಲನೇದು ಸಿಸ್ಟಮಿಕ್ ಹಾರ್ಟ್ ಅಂತ. ಈ ಸಿಸ್ಟಮಿಕ್ ಹಾರ್ಟಿಂದ ಬಾಡಿಯ ಎಲ್ಲ ಪಾರ್ಟ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಇನ್ನು 2 ಬ್ರಾಂಕಿಯಲ್ ಹಾರ್ಟ್ಸ್ ಇರುತ್ತೆ, ಅದರಿಂದ ಕೇವಲ ಗಿಲ್ಸ್ಗೆ ಮಾತ್ರನೇ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆಗುತ್ತೆ. ಇಷ್ಟೇ ಅಲ್ಲ, ಆಕ್ಟೋಪಸ್ಗೆ ಬ್ಲೂ ಕಲರ್ ಬ್ಲಡ್ ಇರುತ್ತೆ. ಈ ಬ್ಲೂ ಕಲರ್ ಬ್ಲಡ್ಗೆ ಕಾರಣ ಏನಂದರೆ ಹಿಮೋಸೈನಿನ್. ನಮ್ಮಲ್ಲಿ ಐರನ್ ಅಂದರೆ ಹಿಮೋಗ್ಲೋಬಿನ್ನ ಯೂಸ್ ಮಾಡಿಕೊಂಡು ಬಾಡಿಯ ಎಲ್ಲ ಪಾರ್ಟ್ಸ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಆದರೆ, ಆಕ್ಟೋಪಸ್ಸಲ್ಲಿ ಕಾಪರ್ ಅಂದರೆ ಹಿಮೋಸೈನಿನ್ನ ಯೂಸ್ ಮಾಡಿಕೊಂಡು ಬಾಡಿ ಪಾರ್ಟ್ಸ್ಗೆಲ್ಲ ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡಿಕೊಳ್ಳುತ್ತೆ. ಹಾಗಾಗಿ ಇದರ ಬ್ಲಡ್ ಕಲರ್ ಬ್ಲೂ ಇದೆ. ಹಿಮೋಸೈನಿನ್ ಮೂಲಕ ಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡೋದು ಸೆಫೆಲೋಪಾಡ್ಸ್ಗೆ ತುಂಬ ಅನುಕೂಲ, ಯಾಕೆಂದರೆ ಅದು ಕಡಿಮೆ ಆಕ್ಸಿಜನ್ ಸಿಗುವಂಥ ಹಾಗೆ ಲೋ ಟೆಂಪ್ರೇಚರ್ ಇರುವಂಥ ಕೋಲ್ಡ್ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ. ಇದು ಕೇವಲ ಆಕ್ಟೋಪಸ್ಸಲ್ಲಿ ಮಾತ್ರ ಅಲ್ಲ, ಎಲ್ಲ ಸೆಫೆಲೋಪಾಡ್ಸಲ್ಲಿ ನಾವು ನೋಡ್ಬೋದು. ಸೆಫೆಲೋಪಾಡ್ ಅಂದರೆ ಒಂದು ಗ್ರೀಕ್ ಟರ್ಮ್. ಸೆಫೆಲೋ ಅಂದರೆ ಹೆಡ್, ಪಾಡ್ಸ್ ಅಂದರೆ ಲೆಗ್ಸ್. ಅಂದರೆ ಯಾವ ಪ್ರಾಣಿಯ ತಲೆಗೆ ಅದರ ಕಾಲ್ಗಳು ಅಂಟದ ಹಾಗಿರುತ್ತೋ ಅವೆಲ್ಲ ಸೆಫೆಲೋಪಾಡ್ ಕೆಟಗರಿಗೆ ಸೇರುತ್ತೆ. ಸ್ಕ್ವಿಡ್, ಆಕ್ಟೋಪಸ್, ಕಟಲ್ ಫಿಶ್ ಇದೆಲ್ಲ ಸೆಫೆಲೋಪಾಡ್ಸ್ ಆಗಿದೆ.